ಕ್ರಿಶ್ಚಿಯನ್, ಮುಸ್ಲಿಂ, ಜೈನ್, ಸಿಖ್ ಎಲ್ಲ ಧರ್ಮದ ಸಮುದಾಯದವರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೇವೆ, ಮನವಿ ಮಾಡ್ಕೊಳ್ತಾ ಇದ್ದೇವೆ. ಏನಪ್ಪ ಅಂದರೆ ಮುಂದೆ ಕರ್ನಾಟಕದಲ್ಲಿ KJD ಕರ್ನಾಟಕ ಜನತಾದಳ ಪಕ್ಷ ಉದಯ ಆಗಲಿದೆ. ಇದು ಚುನಾವಣಾ ಪ್ರಚಾರನೂ ಅಲ್ಲ, ಮುಂದೆ ಆಲೋಚನೆ ಮಾಡ್ತಾ ಇದ್ದೇವೆ ಉದಯ ಮಾಡೋದಕ್ಕೋಸ್ಕರ. ನಿಮ್ಮ ಆಶೀರ್ವಾದ ಬೆಂಬಲ ಬೇಕು. ಇದು ಒಂದು ಜಾತ್ಯತೀತ ಪಕ್ಷವಾಗಿರ್ತದೆ. ರಾಜ್ಯವನ್ನು ಅಭಿವೃದ್ಧಿಪಡಿಸೋಕ್ಕೋಸ್ಕರ, ರಾಜ್ಯದ ಸಮಸ್ಯೆಗಳನ್ನು, ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಲು ಈ ಪಕ್ಷವನ್ನು ಉದಯ ಮಾಡಲು ಆಲೋಚಿಸುತ್ತಿದ್ದೇವೆ. ನಿಮ್ಮ ಸಹಕಾರ ಸಪೋರ್ಟ್ ಬೆಂಬಲ ಬೇಕು. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಟ್ಟರೆ ಪರ್ಯಾಯ KJD ಆಗಿರುತ್ತೆ. ನಿಮಗೆಲ್ಲರಿಗೂ, ಎಲ್ಲ ಧರ್ಮದವ್ರಿಗೂ ಒಗ್ಗೂಡಿಸ್ಕೊಂಡು ಮುನ್ನಡೆಸ್ಕೊಂಡು ಹೋಗುವಂತಹ ಪಕ್ಷ ಉದಯವಾಗಲಿದೆ. ಯಾಕಂತಂದರೆ ನಾವು ಬಾಯಿ ಮಾತಲ್ಲಿ ಮಾತಾಡಿದಷ್ಟು ಈಜಿ ಸಮಾಜದಲ್ಲೆಲ್ಲ ಕೆಲವೊಂದು ಧರ್ಮದವರನ್ನು, ಕೆಲವರು ಜಾತಿಯವರನ್ನು ದೂರ ಇಟ್ಟು ನಾವು ರಾಜಕೀಯ ಮಾಡ್ತೀವಿ ಅನ್ನೋದು ಸುಳ್ಳಾಗುತ್ತೆ. ಅದು ತಪ್ಪೂ ಆಗುತ್ತೆ. ಅಷ್ಟು ಸುಲಭ ಅಲ್ಲ. ಸಮಾಜ ಅಂದಮೇಲೆ ಎಲ್ಲ ಜಾತಿ ಜನಾಂಗ ಧರ್ಮದವರು ಒಟ್ಟಾಗಿ ಬದುಕಿ ಬಾಳ್ತೇವೆ. ಎಲ್ಲರೂ ಒಂದು ಅಣ್ಣ ತಮ್ಮಗಳಾಗಿ ಬದುಕಿ ಬಾಳ್ತೇವೆ. ಆದರೆ ರಾಜಕಾರಣಿಗಳು ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾರೆ. ಮುಂದೆ ಉದಯವಾಗಲಿರುವ KJD ಕರ್ನಾಟಕ ಜನತಾದಳ ಪಕ್ಷ ಎಲ್ಲ ಜಾತಿ ಜನಾಂಗದವರನ್ನು ಒಗ್ಗೂಡಿಸಿಕೊಂಡು ಮುನ್ನಡೆಸಿಕೊಂಡು ರಾಜ್ಯಾಭಿವೃದ್ಧಿ ಮಾಡೋದಕ್ಕೆ ಸಂಕಲ್ಪವನ್ನು ತೊಟ್ಟಿದೆ. ಹಾಗಾಗಿ ನಿಮ್ಮ ಆಶೀರ್ವಾದ ನಮಗೆ ಬೇಕಾಗಿದೆ. ಕಟ್ಟಲಿದ್ದೇವೆ, ಆಲೋಚಿಸುತ್ತಿದ್ದೇವೆ, ನಿಮ್ಮ ಆಶೀರ್ವಾದ ಬೇಕಾಗಿದ್ದೇವೆ ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಯಾಕಂತಂದರೆ ನಮಗೆ ನಾಚಿಕೆ ಆಗ್ತಾ ಇದೆ. ಇವತ್ತು ಕರ್ನಾಟಕ ರಾಜಕಾರಣಿಗಳ ಆಟಿವಿಟಿ ನಡವಳಿಕೆಗಳು ನೋಡ್ತಾ ಇದ್ದರೆ ನಮಗೆಲ್ಲ ನಾಚಿಕೆ ಆಗ್ತಾ ಇದೆ. ಒಂದು ಮಂತ್ರಿ ಪೋಸ್ಟ್ಗೋಸ್ಕರ, ಒಂದು CM ಪೋಸ್ಟ್ಗೋಸ್ಕರ ಸೋನಿಯಾ ಗಾಂಧಿ ಮೋದಿ ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಒಂದು ಅಸೂಯೆ ಆಗ್ತಾ ಇದೆ. ಒಂಥರ ಅಸಹಾಯಕತೆಯನ್ನು ತೋಡ್ಕೊಳ್ತಾ ಇದ್ದಾರೆ. ನಮಗೊಂಥರ ಬೇಜಾರಾಗ್ತಾ ಇದೆ. ಹಾಗಾಗಿ ಮೋದಿನ ಸೋನಿಯಾ ಗಾಂಧಿನ ನಮ್ಮ ಮನೆ ಬಾಗಿಲು ನಿಲ್ಲಿಸಬೇಕು ಅಂದರೆ ಕರ್ನಾಟಕ ಜನತಾದಳ ಪಕ್ಷ ಉದಯವಾಗಲಿದೆ. ಮುಂದೆ KJD ನೀವೆಲ್ಲರೂ ನಮಗೆ ಸಹಕಾರ ಬೆಂಬಲವಾಗಿ ನಿಂತ್ಕೊಂಡ್ರೆ ಮೋದಿನ ಅಮಿತ್ ಶಾನ ಕರ್ನಾಟಕದ ಮನೆ ಬಾಗಿಲು ನಿಲ್ಲಿಸ್ತೇವೆ ಅಂತ ಹೇಳ್ತಾ, ಯಾಕಂದರೆ ರಾಜ್ಯದ ಹಿತಾಸಕ್ತಿಯನ್ನು, ರಾಜ್ಯದ ತತ್ವ ಸಿದ್ಧಾಂತವನ್ನು, ರಾಜ್ಯದ ಸ್ವಾಭಿಮಾನವನ್ನು ಉಳಿಸ್ಕೋಬೇಕಾಗುತ್ತೆ. ನಮ್ಮ ಕೈಯಲ್ಲಿರುತ್ತೆ, ಜನಗಳ ಕೈಯಲ್ಲಿ. ಯಾಕೆಂತಂದರೆ ಇವರು ವಾಮ ಮಾರ್ಗದಲ್ಲಿ ಕುಟುಂಬಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ರಾಜ್ಯದ ಹಿತಾಸಕ್ತಿಯನ್ನು ಬಲಿ ಕೊಡ್ತಾರೆ ಕತ್ತೆಗಳು. ತತ್ವ ಸಿದ್ಧಾಂತವನ್ನು ಬಲಿ ಕೊಡ್ತಾರೆ ಕತ್ತೆಗಳು. ಮೋದಿನ ಹೋಗಿ ದುಡ್ಡು ಕೇಳೋ ಧೈರ್ಯ ಯಾವನಿಗಿಲ್ಲ. ಮೋದಿ ಹತ್ರ ಹೋಗ್ಬಿಟ್ಟು ನನಗೆ ಮಂತ್ರಿ ಪೋಸ್ಟ್ ಕೊಡಿ, ನನಗೆ CM ಪೋಸ್ಟ್ ಕೊಡಿ ಅಂತ ಕೇಳ್ತಾರೆ ಹೊರತಾಗಿ ನಮ್ಮ ರಾಜ್ಯದ ಸಮಸ್ಯೆಗಳಿಗೆ ದುಡ್ಡು ಕೊಡಿ ಅಂತ ಕೇಳೋ ಅಯೋಗ್ಯರು ಒಬ್ಬನೂ ಇಲ್ಲ. ಯೋಗ್ಯರು ಎಲ್ಲ ಯೋಗ್ಯರೇ. ಮೋದಿ ಹತ್ರ, ಸೋನಿಯಾ ಗಾಂಧಿ ಹತ್ರ ಹೋಗೋದೇ ಅದಕ್ಕೋಸ್ಕರ ಹೇಳಿ ಅವರು ಕರ್ನಾಟಕಕ್ಕೆ ಇಷ್ಟು ದುಡ್ಡು ಬೇಕು, ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಕರ್ನಾಟಕ ಸಮಸ್ಯೆಗಳು ಬಗೆಹರಿಸೋಕ್ಕೆ ನಮಗೆ ದುಡ್ಡು ಕೊಡಿ ಅಂತ ಯಾವನು ಹೋಗಿ ಡೆಲ್ಲಿಗೆ ಹೋಗೋದಿಲ್ಲ. ನನ್ನ ಮಗನಿಗೆ ಮಂತ್ರಿ ಪೋಸ್ಟ್ ಕೊಡಿ, ನನ್ನ ಮಗನಿಗೆ ಮುಖ್ಯಮಂತ್ರಿ ಪೋಸ್ಟ್ ಕೊಡಿ ಅಂತ ಹೋಗ್ತಾರೆ ಕತ್ತೆಗಳು. ಹಾಗಾಗಿ ಈ ಒಂದು ಸಂಪ್ರದಾಯವನ್ನು, ಕೆಟ್ಟ ಸಂಸ್ಕೃತಿಯನ್ನು, ಕೆಟ್ಟ ರಾಜಕೀಯ ಸಂಸ್ಕೃತಿಯನ್ನು ನಿಲ್ಲಿಸಬೇಕು ಅಂದರೆ ಮುಂದೆ ಉದಯವಾಗಲಿರುವ 7.5 ಕೋಟಿ ಕನ್ನಡಿಗರ, 31 ಜಿಲ್ಲೆಯ ಎಲ್ಲ ಜಾತಿ ಜನಾಂಗ ಧರ್ಮದವರ KJD ಕರ್ನಾಟಕ ಜನತಾದಳ ಪಕ್ಷಕ್ಕೆ ನಿಮ್ಮ ಆಶೀರ್ವಾದ ಬೇಕಾಗಿರುತ್ತೆ. ನಿಮ್ಮ ಆಶೀರ್ವಾದ ತೆಗೆದುಕೊಂಡೇ ಮುಂದೆ KJDಯನ್ನು ಉದಯ ಆಗಲಿದೆ ಕರ್ನಾಟಕದಲ್ಲಿ. ಹಾಗಾಗಿ ಈಗ ಕಾಲ ಬದಲಾಗಿದೆ. ಇವತ್ತು ಸೋಷಿಯಲ್ ಮೀಡಿಯಾಗಳ ಕಾಲ. ನಾವು ಸೋಷಿಯಲ್ ಮೀಡಿಯಾಗಳ ಮುಖಾಂತರನೇ ನಾವು ಮನವಿಯನ್ನು ಮಾಡ್ಕೋಬೇಕಾಗುತ್ತೆ. ಜನ ಸೇರಿಸೋದು, ಬಿರಿಯಾನಿ ಹಂಚೋದು, ಎಂಡ ಹಂಚೋದು, ಸಮಾವೇಶ ಮಾಡೋದು, ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡೋದು, ಜನರ ಜೀವನದಲ್ಲಿ ಆಟ ಆಡೋದು, ಜನರ ಸಮಯವನ್ನು ಹಾಳು ಮಾಡೋದು KJD ಪಕ್ಷದ ಉದ್ದೇಶ ಆಗಿರೋದಿಲ್ಲ. KJD ಅಜೆಂಡಾ ಏನಪ್ಪ ಅಂತಂದರೆ, ಮೊದಲ ಉದ್ದೇಶ ಗುರಿ ಏನಪ್ಪ ಅಂದರೆ ಮೋದಿನ ಸೋನಿಯಾ ಗಾಂಧಿನ ಮನೆ ಬಾಗಿಲಿಗೆ ನಿಲ್ಲಿಸೋದು. ಇದು ಎಲ್ಲ ಜಾತಿ ಜನಾಂಗ ಧರ್ಮದವರ ಪಕ್ಷವಾಗಿರುತ್ತೆ. ಇದು ಯಾವುದೇ ಕಾರಣಕ್ಕೂ ಕುಟುಂಬ ಪಕ್ಷವಾಗಿರುವುದಿಲ್ಲ. ಆಂಧ್ರ, ತಮಿಳುನಾಡನ್ನ ಮೀರಿಸುವಂಥ ರಾಜಕೀಯ ಸ್ಟ್ರಾಟರ್ಜಿ KJDಯಲ್ಲಿ ಮುಂದೆ ಬರಲಿದೆ. ಯಾಕಂದರೆ ನಾನು ಅಧಿಕಾರಕ್ಕೋಸ್ಕರ ಆಸೆ ಪಟ್ಟರೆ, ನನ್ನ ಕುಟುಂಬದ ಮಂತ್ರಿ ಪೋಸ್ಟ್ಗೋಸ್ಕರ, ನನ್ನ ಕುಟುಂಬದ ಮುಖ್ಯಮಂತ್ರಿ ಪೋಸ್ಟ್ಗೋಸ್ಕರ ನಾನು ಆಸೆ ಪಟ್ಟರೆ ನನ್ನ ರಾಜ್ಯದ ಹಿತಾಸಕ್ತಿಯನ್ನು ಬಲಿ ಕೊಡ್ತೀನಿ. ಯಾಕಂತಂದರೆ ನನಗೆ ಅದೇ ಚಿಂತೆ. ನನಗೆ ಅಧಿಕಾರ, ನನಗೆ ಮಂತ್ರಿ ಪೋಸ್ಟು, ನನ್ನ ಕುಟುಂಬಕ್ಕೆ ಮುಖ್ಯಮಂತ್ರಿ ಪೋಸ್ಟು ಅಂತ ನಾನು ಯೋಚನೆ ಮಾಡಿದರೆ ನನ್ನ ರಾಜ್ಯದ ಬಗ್ಗೆ ನನಗೆ ಗಮನ ಹೋಗ್ಬಿಡುತ್ತೆ, ಗಮನ ಇರಲ್ಲ. ಬರೀ ನನ್ನ ಕುಟುಂಬದ ಬಗ್ಗೆನೇ ಗಮನ ಇರುತ್ತೆ. ಹಾಗಾಗಿ ನಾವು ಯಾವುದೇ ಒಂದು
ಮಂತ್ರಿ ಪೋಸ್ಟು, ಮುಖ್ಯಮಂತ್ರಿ ಪೋಸ್ಟು ಆಸೆ ಇಲ್ದಿರೋನು ಬರಬೇಕು, ಸಿಕ್ಕಿದ್ರೆ ತಗೋಬೇಕು, ಕೆಲಸ ಮಾಡಬೇಕು. ಆ ಥರ ಒಂದು ಪಕ್ಷ ಕರ್ನಾಟಕದಲ್ಲಿ ಉದಯ ಆಗುತ್ತೆ. ನಾವು ಎಷ್ಟು ಜನ ಕನ್ನಡಿಗರು ಅಸಹಾಯಕರಾಗಿ ಅಮಾಯಕರಾಗಿ ನಾವು ಇವ್ರನ್ನ ಓಟ್ ಹಾಕಿದರೆ ವೀರ ಕನ್ನಡಿಗರಾಗಿ ಬದುಕ್ರಯ್ಯ, ಸ್ವಾಭಿಮಾನಿಗಳಾಗಿ ಬದುಕ್ರಯ್ಯ ಅಂತ ನಾವು ಇವ್ರಿಗೆ ಓಟ್ ಹಾಕಿದರೆ ಇವ್ರು ಹೋಗ್ಬಿಟ್ಟು ಯಾವನೋ ಮನೆ ಬಾಗಿಲು ನಿಂತ್ಕೊತಾರೆ. ಏನು ಮಾಡಲಿ, ಇಷ್ಟು ಅಸಹಾಯಕತೆಯನ್ನು ನೋಡ್ತಾ ಇದ್ದೆ ನನಗೊಂಥರ ಬೇಜಾರಾಗ್ತಾಯಿದೆ. ಪಕ್ಕದ ತಮಿಳುನಾಡು, ಆಂಧ್ರ ಪ್ರದೇಶ ಎಷ್ಟು ಗುಂಡಿಗೆಯನ್ನು ತೋರಿಸ್ತವೆ, ಎಷ್ಟು ಬದ್ಧತೆಯನ್ನು ತೋರಿಸ್ತವೆ, ಅವು ಎಷ್ಟು ಸ್ವಾಭಿಮಾನವನ್ನು ರಾಜ್ಯಗಳು ತೋರಿಸ್ತವೆ. ಯಾವನ ಮನೆ ಬಾಗಿಲಿಗೆ ಹೋಗಲ್ಲ ಅವರು, ಆಂಧ್ರ ತಮಿಳುನಾಡವರು ಅವ್ರ ಮನೆ ಬಾಗಿಲಿಗೆ ಕರೆಸ್ತಾರೆ ಇಲ್ಲಿಗೆ. ನಮಗೆ ಬೇಜಾರಾಗಿ ಹೋಗ್ಬಿಟ್ಟಿದೆ. ಏನೋ ಒಂದು ಕೇಳಿದರೆ, ಮಾಧ್ಯಮದವರು ಏನೇನೋ ಒಂದು ಕ್ವಶನ್ ಕೇಳಿದರೆ ನಾವು ಹೈಕಮಾಂಡ್ನ ಕೇಳಿ ನೋಡ್ತೀವಿ. ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾವು ಬದ್ಧ, ಹೈಕಮಾಂಡ್ ತೀರ್ಮಾನವೇ ಅಂತಿಮ, ಹೈಕಮಾಂಡ್ ಹೇಳಿದ್ದೇನೆ ನಾವು ಜಾರಿಗೆ ತರ್ತೇವೆ ಅಂತ ಕರ್ನಾಟಕದ ಕತ್ತೆಗಳು ಹೇಳ್ತವೆ. ಹಾಗಾದರೆ ನೀವು ಸಿ ಎಮ್ ಏನಕ್ಕೆ ಹಾಕಿದ್ದೀರಾ? ಈ ಕರ್ನಾಟಕ ರಾಜ್ಯದ ಸಿ ಎಮ್ ಏನಕ್ಕೆ ಆಗಿದ್ದೀರಾ? ಎಲ್ಲ ಹೈಕಮಾಂಡ್ ಹೇಳೋದಾದರೆ, ಎಲ್ಲ ಡಿಸಿಷನ್ ಹೈಕಮಾಂಡ್ ತಗೊಳೋದಾದರೆ ನೀವ್ಯಾಕೆ ಸಿ ಎಮ್ ಆಗಿದ್ದೀರಾ? ನೀವ್ಯಾಕೆ ಡಿ ಸಿ ಎಮ್ ಆಗಿದ್ದೀರಾ? ನೀವ್ಯಾಕೆ ವಿರೋಧ ಪಕ್ಷದ ನಾಯಕರಾಗಿದ್ದೀರಾ? ನೀವ್ಯಾಕೆ ವಿರೋಧ ಪಕ್ಷದ ರಾಜ್ಯಾಧ್ಯಕ್ಷ ಆಗಿದ್ದೀರಾ? ನಿಮ್ಮ ಕುಟುಂಬದ ಅಧಿಕಾರಕ್ಕೋಸ್ಕರ ಅಲ್ಲ. ಕರ್ನಾಟಕ ಜನತೆ ಎಲ್ಲ ಗಮನಿಸ್ತಾ ಇದ್ದಾರೆ. ನೀವು ಅಂದ್ಕೊಂಡ್ಬಿಟ್ಟಿದ್ದೀರಾ ನಮ್ಮ 3 ಕುಟುಂಬಗಳದ್ದೇ 3 ಪಕ್ಷದಲ್ಲಿ ನಡೆಯುತ್ತೆ ಅಂತ. ಅಧಿಕಾರ ಇಟ್ಕೊಂಡು ಕರ್ನಾಟಕದಲ್ಲಿ ಯಾರ್ಯಾರನ್ನು ಬೆಳೀತಾರೋ ಎಲ್ಲ ತುಳಿಯೋದು, ಸೋಲಿಸೋದು, ಸಾಯಿಸೋದು, ಇದೇ ನಿಮ್ಮ ಕೆಲಸ ಅಲ್ವಾ? ಅದು ಆಟ ನಡೆಯೋದಿಲ್ಲ. ಜನ ಬದಲಾಗಿದ್ದಾರೆ. ಯಾವುದಾದ್ರೂ ಒಂದು ಪಕ್ಷಕ್ಕೆ ಓಟ್ ಹಾಕೋಕ್ಕೆ ಜನ ರೆಡಿಯಾಗಿದ್ದಾರೆ. ಒಂದು ಪಕ್ಷ ರಾಜ್ಯ ಜನತೆ ಬದಲಾದ್ರು ಅಂದರೆ 3 ಪಕ್ಷದವರು ಮನೆಗೆ ಹೋಗ್ಬೇಕಾಗುತ್ತೆ. ವಿಧಾನಸೌಧಕ್ಕೆ ಇರೋರೆಲ್ಲ ಖಾಲಿ ಹೋಗ್ಬಿಡ್ತಾರೆ. ಅವರು ಬೇರೆ 120 ಜನಕ್ಕೆ ಎತ್ಕೊಂಡ್ಬಂದ್ಬಿಡ್ತಾರೆ. ಅಲ್ಲೇ ಗಂಟ ಹೋಗಬೇಡಿ. ಹೋಗ್ಬಿಟ್ಟು ದುಡ್ಡು ಕೇಳ್ರಿ ಮೋದಿ ಹತ್ರ. ಆಂಧ್ರದವ್ರಿಗೆ ದುಡ್ಡು ಕೊಟ್ಟಿದ್ದಾರಲ್ಲ ಮೋದಿ, ಕರ್ನಾಟಕ ದುಡ್ಡು ತೊಗೊಬನ್ನಿ ಹೋಗಿ. ಮೋದಿಯನ್ನೇ ಆಗಿರಲಿ, ಸೋನಿಯಾ ಗಾಂಧಿಯನ್ನೇ ಆಗಿರಲಿ, ಯಾರನ್ನಾಗಿರಲಿ, ನೀವು ರಾಜ್ಯಕ್ಕೋಸ್ಕರ ಮುಖ್ಯಮಂತ್ರಿ ಆಗಬೇಕು, ನಿನ್ನ ಕುಟುಂಬಕ್ಕೋಸ್ಕರ ಅಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಕಣಿಗರೆ. ನಾವು ಮಾತಾಡಿ ಟೈಮ್ ವೇಸ್ಟ್ ಮಾಡೋಕ್ಕೆ ಬಯಸೋದಿಲ್ಲ. ಗಂಟೆಗಟ್ಟಲೆ ಮಾತಾಡೋದಕ್ಕೂ ನಮ್ಗೆ ಇಷ್ಟ ಇಲ್ಲ. ನಮ್ಮ ರಾಜ್ಯದಲ್ಲಿ ಒಂದು ರಾಜಕೀಯ ಪಕ್ಷ ಉದಯ ಆಗಬೇಕು, ಕನ್ನಡಿಗರ ಪಕ್ಷ ಉದಯ ಆಗಬೇಕು. ಯಾವನ ಮನೆ ಬಾಗಿಲು ನಿಂತ್ಕೋಬಾರ್ದು, ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತ್ಕೋಬೇಕು. ಇದು ನಮ್ಮ ಆಸೆ. ಕನ್ನಡಿಗರ ಅಜೆಂಡಾ ಆಗಿರಬೇಕು, ಕನಸಾಗಿರಬೇಕು. ಬಾಸು ಅಣ್ಣ ಅಂತ ಓಟ್ ಹಾಕಿದ್ದಕ್ಕೆ ನಮ್ಮನ್ನೆಲ್ಲ ತಗೊಂಡೋಗಿ ಬೇರೆಯವ್ರ ಮನೆ ಬಾಗಿಲಿಗೆ ನಿಲ್ಲಿಸ್ತಾರೆ. 13,000 ಕೋಟಿ ಆಂಧ್ರಕ್ಕೆ ದುಡ್ಡು ಕೊಟ್ಟಿದ್ದಾರೆ ಮೋದಿ. ಕರ್ನಾಟಕ ಏನು ಕೊಟ್ಟಿದ್ದಾರೆ? ನಾವು 25 ವರ್ಷದಿಂದ BJPಗೆ ಓಟ್ ಹಾಕಿದ್ದೇವೆ. ಮೋದಿ ಕರ್ನಾಟಕದ ಲೀಡರ್ಗಳಿಗೆ ಬೆಲೆನೇ ಕೊಡೋದಿಲ್ಲ. ಇವ್ರು ಹೋಗ್ಬಿಟ್ಟು ಮೋದಿ ಮುಂದೆ ನಿಂತ್ಕೊಂತವ್ರೆ, ರಾಜ್ಯಾಧ್ಯಕ್ಷ ಕೊಡಿ, ವಿರೋಧ ಪಕ್ಷ ನಾಯಕ ಕೊಡಿ ಅಂತ, ನಾವು BJPನ ಗೆಲ್ಲಿಸ್ತೀವಿ ಅಂತ. ಅದೇ ವಿರೋಧ ಪಕ್ಷದವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಕತ್ತೆಗಳು ಏನು ಮಾಡೋಕ್ಕಾಗುತ್ತೆ. ಹಾಗಾಗಿ ಎಲ್ಲ ಜಾತಿ ಜನಾಂಗ ಧರ್ಮದವರು, ಮುಸ್ಲಿಂ, ಕ್ರೈಸ್ತ, ಸಿಖ್, ಜೈನ, ಎಲ್ಲ ಹಿಂದೂ ಧರ್ಮದವರು KJD ಉದಯ ಮಾಡೋದಕ್ಕೆ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಕರ್ನಾಟಕ ಜನತಾ ದಳ ಪಕ್ಷ ಇದು 7.5 ಕೋಟಿ ಕನ್ನಡಿಗರ ಪಕ್ಷವಾಗಿರುತ್ತೆ. ಆಲೋಚನೆ ಮಾಡಿ ನಿರ್ಧಾರಕ್ಕೆ ಬನ್ನಿ, ರಾಜ್ಯಾಭಿವೃದ್ಧಿ ಮಾಡೋಣ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ ಕಡೆಗರೆ. ನಾವು ನಾನೊಂದು ಚಾನಲ್ ಇಟ್ಕೊಂಡಿದ್ದೇನೆ. ಎಫೆಕ್ಟಿವಿಟಿ ಕೆಲಸ ಮಾಡಬೇಕು. ದಿನ ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡಿ ಕೂತ್ಕೊಳ್ಳೋಕೆ ನಮ್ಗೆ ಇಷ್ಟ ಇಲ್ಲ. ನಾನು ಬರೀ ಯಾವನೋ ಒಂದು ಪೊಲಿಟಿಷಿಯನ್ ಮುಂದೆ ನಾನು ಬೆಳಿಗ್ಗೆದ್ದು ಮೈಕಿಡಕ್ಕೆ ನನಗೆ ಇಷ್ಟ ಇಲ್ಲ. ಅವನೇನೋ ಹೇಳ್ತಾನೆ, ನಾವೇನೋ ಬಂದು ನನ್ನ ಚಾನಲ್ ಹಾಕಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ನೆಕ್ಸ್ಟ್ ಏನು ಮಾಡ್ಬೇಕು? ನಾವು ಕರ್ನಾಟಕನ ಚೇಂಜ್ ಮಾಡಬೇಕು. ಕರ್ನಾಟಕದಲ್ಲಿ ರಾಜಕೀಯ ಕ್ರಾಂತಿ ನಡೀಬೇಕು. ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಉದಯ ಆಗಬೇಕು. ಕನ್ನಡಿಗರ ಪಕ್ಷ ಉದಯ ಆಗಬೇಕು. ಸ್ವಾಭಿಮಾನಿಗಳ ಪಕ್ಷ ಉದಯ ಆಗಬೇಕು. ಕನ್ನಡ ಬಾವುಟನ ಆರಿಸಬೇಕು. ಅದು ದೇಶ ಆಗಿರ್ತದೆ. ನನ್ನ ಚಾನಲ್ ಯಾವನ ಮುಂದಕ್ಕೆ ಮೈಕಿಡೋದಿಲ್ಲ. ನನ್ನ ಚಾನಲ್ ಏನು ಮಾಡ್ಬೇಕು? ನೆಕ್ಸ್ಟು ಏನಾದರೂ ಮಾಡಿ ದುಷ್ಟಶಕ್ತಿಗಳನ್ನು ಹೊಡೆದಾಕ್ಬೇಕು ಈ ರಾಜ್ಯದಲ್ಲಿ. ಎಲ್ಲ ಸಜ್ಜನರ ರಾಜಕಾರಣಿಗಳಿಗೆ ಒಂದು ನ್ಯಾಯ ಸಿಗಬೇಕು. ಸಜ್ಜನ ರಾಜಕಾರಣಿಗಳು ವಿಚಾರವಂತರು, ಕಷ್ಟ ಸುಖ ಗೊತ್ತಿರೋರು ಲೀಡರ್ಗಳಾಗಬೇಕು. ಸರ್ಕಾರದಿಂದ ಬರ್ತಕ್ಕಂಥ ಹಣವನ್ನು ದುರುಪಯೋಗ ಮಾಡದೆ ಸದುಪಯೋಗ ಮಾಡಿ ಜನರಿಗೆ ಹಾಗೂ ಯೋಜನೆಗಳಿಗೆ ಸದುಪಯೋಗ ಮಾಡುವಂತಹ ರಾಜಕಾರಣಿಗಳು ಬರಬೇಕು. ರೌಡಿ ಶೀಟರ್ಸ್ಗಳು, ರಿಯಲ್ ಎಸ್ಟೇಟ್ ಗಿರಾಕಿಗಳು, ಶ್ರೀಮಂತರು, ಹಣವಂತರಿಗೆ, ಕಾಲ್ರ ಕಾಕರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿ ಅವ್ರಿಗೇನು ಗೊತ್ತಿರಲ್ಲ. ಅವರಿಗೆ
ಒಂದು ಬೂತ್ನ ಪ್ರಾಬ್ಲಮ್ ಗೊತ್ತಿರಲ್ಲ, ಒಂದು ವಾರ್ಡ್ನ ಪ್ರಾಬ್ಲಮ್ ಗೊತ್ತಿರಲ್ಲ. ಹಾಗಾಗಿ ಕೆಳ ಹಂತದಿಂದ ಬಂದಿರತಕ್ಕಂಥ ಒಬ್ಬ ವಿಚಾರವಂತನನ್ನು ಗುರುತಿಸಿ ಅವನಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿದರೆ ಅವನು ಆ ಬೂತಿನ ಆ ವಾರ್ಡಿನ ಕೆಲಸವನ್ನು ಮಾಡಿ ತೋರಿಸ್ತಾನೆ. ಕಾಸ್ಟ್ ಕಟ್ಟಿಂಗ್ ಪಕ್ಷ ಬರಬೇಕು. ಕತ್ತೆಗಳ ಥರ ಒಂದು ಗಂಟೆ ಭಾಷಣ ಬಿಗಿತಾರಲ್ಲ, ವೇದಿಕೆ ಸಮಾವೇಶ ಹಾಕಿಬಿಟ್ಟು ಅದು ನಿಂತೋಗ್ಬೇಕು. KJDಯ ಮೊದಲ ಅಜೆಂಡಾ ಸೋನಿಯಾ ಗಾಂಧಿನ ಮೋದಿನ ನಮ್ಮ ಮನೆ ಬಾಗಿಲಿಗೆ ನಿಲ್ಲಿಸೋದು ಮೊದಲನೇ ಗುರಿ. ಎರಡನೇ ಗುರಿ ಏನಪ್ಪ ಅಂದರೆ ಕನ್ನಡಿಗರ ಸ್ವಾಭಿಮಾನವನ್ನು ಎತ್ತಿಡಿಯೋದು. ಮೂರನೇದೇನಪ್ಪ ಅಂತಂದರೆ ಕಾಸ್ಟ್ ಕಟ್ಟಿಂಗ್, ಪೊಲಿಟಿಕಲ್ ಕಾಸ್ಟ್ ಕಟ್ಟಿಂಗ್. ಇವಾಗೇನು ಜನ ಭಾಳ ಚೇಂಜ್ ಆಗಿಬಿಟ್ಟಿದ್ದಾರೆ. ಪ್ರತಿಯೊಬ್ಬರ ಕೈಯಲ್ಲಿ ಮೀಡಿಯಾ ಇದೆ, ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದೆ. ಸಮಾವೇಶಗಳು ಬ್ಯಾನ್ ಮಾಡೋದು, ಸಮಾವೇಶಗಳು ಇರೋದಿಲ್ಲ. ಸಮಾವೇಶಗಳು ಏನು ಇವತ್ತು ಮೊಬೈಲ್ ಮುಖಾಂತರ ರಾಜಕೀಯ ಮಾಡ್ಬೋದು. ಒಂದು ಪ್ರೆಸ್ ಕಾನ್ಫರೆನ್ಸು ಮುಖಾಂತರನೇ ಜನಗಳಿಗೆ ರಾಜಕೀಯ ಪಕ್ಷದ ವಿಚಾರಗಳನ್ನು ತಿಳಿಸ್ಬೋದು. ಬಸ್ಗಳು ಕಳಿಸ್ಬಿಟ್ಟು ಒಂದು 500 ಬಸ್ಗಳು ಜನ ತುಂಬಿಸ್ಕೊಂಡ್ಬಂದ್ಬಿಟ್ಟು ಟ್ರಾಫಿಕ್ ಮಾಡಿಬಿಟ್ಟು ಜನನೆಲ್ಲ ಸೇರಿಸ್ಬಿಟ್ಟು ಬಿರಿಯಾನಿ ಎಂಡ ಹಂಚ್ಬಿಟ್ಟು ಅವ್ರಿಗೆ ದಿನಕ್ಕೆ ಒಂದು 500 ರೂಪಾಯಿ ನೋಟ್ ಕೊಟ್ಬಿಟ್ಟು ಆ ಸಮಾವೇಶಗಳಲ್ಲಿ ಗಂಟೆಗಟ್ಟಲೆ ಭಾಷಣ ಬಿಗಿದ್ಬಿಟ್ಟು ಮನೆಗೆ ಹೋಗೋದು, ಈ ಪದ್ಧತಿ ನಿಂತು ಹೋಗುತ್ತೆ. ಕಾಸ್ಟ್ ಕಟ್ಟಿಂಗ್ ಪೊಲಿಟಿಕ್ಸ್ ಬರಬೇಕು, ಸ್ಮಾರ್ಟ್ ಪೊಲಿಟಿಕ್ಸ್ ಕರ್ನಾಟಕದಲ್ಲಿ ಬರಬೇಕು. ಇದು ನಮ್ಮ ವಿಚಾರ. ಡಿಜಿಟಲ್ ಇಂಡಿಯಾ, ಡಿಜಿಟಲ್ ಪೊಲಿಟಿಕ್ಸ್ ಬರಬೇಕು ಕರ್ನಾಟಕದಲ್ಲಿ. ನೇರವಾಗಿ ಹಣ ಜನಗಳಿಗೆ ತಲುಪಬೇಕು. ಈಗ ತಲುಪಿಸ್ತಾ ಇದ್ದಾರೆ ಬಿಡಿ, ಈಗ ಜನಗಳಿಗೆ ನೇರವಾಗಿ ಹಣ ತಲುಪ್ತಾ ಇದೆ, ಇಲ್ಲ ಅಂತಲ್ಲ. ಬಟ್ ಸ್ಮಾರ್ಟ್ ಆಗಬೇಕು. ಗಂಟೆಗಟ್ಟಲೆ ಭಾಷಣ ಮಾಡಬಾರ್ದು ರಾಜಕಾರಣಿಗಳು. ಬರೀ 10 ನಿಮಿಷ ಅಷ್ಟೇ, 5ರಿಂದ 5 ನಿಮಿಷ ಭಾಷಣ ಮಾಡಬೇಕು ಅಷ್ಟೇ ಅವರು. ಯಾಕೆ ಜನ ಸೇರಿಸ್ಬೇಕು? ನೀವು ಬೆಳಿಗ್ಗೆ ಎದ್ದು ಭಾಷಣ ಬಿಗಿಯೋದಕ್ಕೆ ಅವನ ಬಗ್ಗೆ ಇವನ ಬಗ್ಗೆ ಮಾತಾಡ್ತಾ ಇರ್ತಾರೆ ಸಮಾವೇಶದಲ್ಲಿ. ಆ ಸಮಾವೇಶಕ್ಕೆ ಖರ್ಚು ಮಾಡೋ ದುಡ್ಡು ಎಷ್ಟೋ ಬಡವರಿಗೆ ಮನೆ ಕೊಟ್ಬಿಡ್ಬೋದು. ಎಷ್ಟೋ ರೋಡ್ಗಳು, ಒಂದು ವಾರ್ಡಿನ ರೋಡ್ಗಳು ರೆಡಿ ಮಾಡಿಬಿಡ್ಬೋದು. ಸಮಾವೇಶಕ್ಕೆ ಖರ್ಚು ಮಾಡೋ ದುಡ್ಡು ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ ಒಂದು ಸಮಾವೇಶಕ್ಕೆ. ಅದೇ ಸ್ವಲ್ಪ ಕೋಟಿ ತಂದುಬಿಟ್ಟು ಒಂದು ವಾರ್ಡ್ನಾಗ ಎಲ್ಲ ರಸ್ತೆಗಳನ್ನು ತಾರಾಕ್ಸೆ ಬಂದುಬಿಡ್ಬೋದು. ಇವರಿಗೆ ರಸ್ತೆಗಳು ರೆಡಿ ಮಾಡೋದು ಬೇಕಾಗಿರಲ್ಲ, ಜನರ ಸಮಸ್ಯೆ ಬಗೆಹರಿಸೋದು ಬೇಕಾಗಿರಲ್ಲ. ಕೋಟಿಗಟ್ಟಲೆ ದುಡ್ಡು ಸುರಿದು ಸಮಾವೇಶ ಮಾಡಿ ಜನಗಳೆಲ್ಲ ಸೇರಿಸಿ ಭಾಷಣ ಬಿಗಿಯೋದು, ಇದು ನಿಂತೋಗ್ಬೇಕು. ಇದು ನಾವು ಮಾಡೋದಿಲ್ಲ. ನೇರವಾಗಿ ಒಂದು ಜಿಲ್ಲೆಗೆ ಹೋಗಿ, ಒಂದು ತಾಲೂಕು ಹೋಗಿ, ಅಲ್ಲಿ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ರೀಚ್ ಆಗೋ ಥರ ಒಂದು ವೇದಿಕೆ ಕ್ರಿಯೇಟ್ ಮಾಡಿ ಆ ಜಿಲ್ಲೆಯ ತಾಲೂಕಿನ ಸಮಾವೇಶಗಳ ಬಗ್ಗೆ ಮಾತಾಡ್ತೇವೆ, ಜನ ಸೇರಿಸೋದಿಲ್ಲ. ಇದು 3ನೇ ಗುರಿ KJDಯ. ಆಮೇಲೆ ಇಲ್ಲಿ ಯಾವನು ಸ್ವಾರ್ಥ ರಾಜಕಾರಣಿ ಅನ್ನೋದು ನಾವು ಇರೋದಿಲ್ಲ. ಸ್ವಾರ್ಥ ರಾಜಕಾರಣಿಗಳಿಗೆ, ರಿಯಲ್ ಎಸ್ಟೇಟು, ರೌಡಿ ಶೀಟರ್ಸ್ಗಳು, ಡಾನ್ಗಳಿಗೆಲ್ಲ ಟಿಕೆಟ್ ಇರೋದಿಲ್ಲ. ವಿಚಾರವಂತರು, ಬುದ್ಧಿವಂತರು ಅಂತರ್ಗಿರ್ತದೆ. ಇವೆಲ್ಲ ಇದ್ದಾವೆ. ಒಂದು 4 ಪಾಯಿಂಟ್ ನಮಗಿದ್ದಾವೆ. ಅವು ಈ KJDಯ ಪ್ರಮುಖ ಗುರಿಗಳಾಗಿರ್ತವೆ. ನೀವು ವಿಚಾರವಂತರಾಗಿ ಬದಲಾಗಿ ಮುಂದೆ ಓಪನ್ ಆಗುತ್ತೆ ಕರ್ನಾಟಕದಲ್ಲಿ. ಕರ್ನಾಟಕವನ್ನು ಬದಲು ಮಾಡ್ತೇವೆ ಅಂತ ಹೇಳ್ತೀವಿ. ವಿಡಿಯೋ ಮುಗಿಸ್ತಾ ಇದ್ದೀನಿ ಕಡೆಗೆ. ನಮಸ್ಕಾರ. TSAM ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಯೂಟ್ಯೂಬರು KJDಯನ್ನು ಕಟ್ತಾ ಇದ್ದಾನೆ ಮುಂದೆ. ನಮಗೆ ಮಂತ್ರಿ ಪೋಸ್ಟ್ ಬೇಕಾಗಿಲ್ಲ, ಅಧಿಕಾರನೂ ಬೇಕಾಗಿಲ್ಲ. ರಾಜ್ಯದ ಸಂಪತ್ತು, ರಾಜ್ಯದ ದುಡ್ಡು ರಾಜಕಾರಣಿಗಳ ಮನೆ ಸೇರ್ತಾ ಇದೆ. ಪರ್ಸನಲ್ ಆಸ್ತಿಗಳು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾವೆ. ರಾಜ್ಯಾಭಿವೃದ್ಧಿ ಹಿಂದುಳಿತಾ ಇದೆ. ರಾಜ್ಯದ ಬೊಕ್ಕಸತವು ಲೂಟಿ ಮಾಡ್ತಾ ಇದ್ದಾರೆ ಎಲ್ಲ ಸೇರಿಕೊಂಡು. ಬಟ್ ರಾಜ್ಯ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ಮತ್ತೆ ಎಲ್ಲಿ ಹೋಗುತ್ತೆ ಅಷ್ಟು ದುಡ್ಡು? ಇದೆಲ್ಲ ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ನಾವು ಓಟ್ ಹರಿಸೋದು ದಡ್ಡರಾಗಬಾರ್ದು, ಬುದ್ಧಿವಂತರಾಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೇನೆ ಕಡೆಗೆ. ನಮಸ್ಕಾರ.